ಸಿಂಹಕ್ಕೆ ಸಿಂಹವೇ ಎದುರಾಳಿ ಅನ್ನೋ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗರ್ಜಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಶುರುವಾದಂಥ ಈ ಇಬ್ಬರು ನಾಯಕರ ವಾಗ್ಯುದ್ಧ ತಾರಕಕ್ಕೇರಿದೆ. ಮೊನ್ನೆ ಬಿಡದಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಕುಮಾರಸ್ವಾಮಿ ಅವರು, ಶಿವಕುಮಾರ್ ನೀವು ಜೈಲಿಗೆ ಹೋಗೋ ದಿನಗಳು ಹತ್ತಿರದಲ್ಲಿದೆ ಅಂತ ಹೇಳಿದರು. ಮತ್ತೆ ಇಂದು ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ. ಕುಮಾರಸ್ವಾಮಿ ಟಾಂಗನ್ನು ಕೊಟ್ಟಿದ್ರು. ದೇವೇಗೌಡರನ್ನ ಕುಮಾರಸ್ವಾಮಿಯನ್ನ ಮುಗಿಸಲು ಈ ಸರ್ಕಾರ ಏನೇನು ಮಾಡ್ತಿದೆ ಅಂತ ಗೊತ್ತು, ಎಷ್ಟು ಜನರ ಮನೆ ಹಾಳು ಮಾಡಿದ್ರು ಎಂಬುದನ್ನು ಎದೆ ಮುಟ್ಟಿ ಹೇಳಲಿ ಅಂತ ಡಿ.ಕೆ. ಶಿವಕುಮಾರ್ಗೆ ಕುಮಾರಸ್ವಾಮಿ ಸವಾಲು ಹಾಕಿದ್ರು. ನೀವು ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ವಾ, ಅದನ್ನೇ ಒಮ್ಮೆ ತೆಗೆದು ನೋಡಿ. ಆಗ ಕುಮಾರಸ್ವಾಮಿ ಬೆಂಗಳೂರು ನಗರದ ಭೂಮಿ ಎಲ್ಲವನ್ನೂ ಒಡೆಯಲು ಹೋಗಿದ್ದಾನೆಂದು ಆರೋಪ ಮಾಡಿದ್ರಿ. ಈಗ ಕುಮಾರಸ್ವಾಮಿಯ ಕನಸಿನ ಕೂಸನ್ನು ಜಾರಿಗೆ ತರಲು ಹೊರಟಿರೋದಾಗಿ ಹೇಳ್ತಿದ್ದೀರಾ ಅಂತ ಟಾಂಗನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಈ ಸವಾಲಿಗೆ ಡಿ.ಕೆ. ಶಿವಕುಮಾರ್ ಅವರು ಪಂತಾವನ್ನು ಕೊಟ್ಟಿದ್ದಾರೆ. ಏನಂತ? ಕುಮಾರಸ್ವಾಮಿ ಹೇಳಿದ್ದನ್ನು ಗಮನಿಸಿದ್ದೇನೆ. ಮೊದಲಿನಿಂದಲೂ ಕುಮಾರಸ್ವಾಮಿ ಅವರಿಗೆ ನನ್ನನ್ನು ಜೈಲಿಗೆ ಹಾಕಿಸಲೇಬೇಕು ಅಂತ ಷಡ್ಯಂತ್ರ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಅವರ ಕುಟುಂಬದಿಂದ ದೊಡ್ಡ ಷಡ್ಯಂತ್ರವೇ ನಡೆದಿದೆ. ಸಿಎಂ ಆಗಿದ್ದಾಗಲೇ ನನ್ನ ತಂಗಿ ತಮ್ಮನ ವಿರುದ್ಧ ಮೊದಲಿಂದಲೂ ಷಡ್ಯಂತ್ರ ಮಾಡಿದ್ದಾರೆ. ಪಾಪ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯದಾಗಲಿ, ಅವರ ಆಸೆ ವ್ಯಕ್ತಪಡಿಸಿದ್ದಾರೆ. ಏನೇನು ಮಾತನಾಡ್ತಿದ್ದಾರೆ ಎಲ್ಲದಕ್ಕೂ ನಾನು ದಸರಾ ಹಬ್ಬ ಆದಮೇಲೆ ಉತ್ತರ ಕೊಡ್ತೇನೆ ಅನ್ನೋದು ಡಿ.ಕೆ. ಶಿವಕುಮಾರ್ ಮಾತು. ಇನ್ನು ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಮಾಡದ ಚರ್ಚೆಗೆ ಬರಲಿ, ಹಿಟ್ ಅಂಡ್ ರನ್ ಮಾಡದೆ ಚರ್ಚೆಗೆ ಬರಲಿ. ಅಕ್ಕಪಕ್ಕದಲ್ಲಿ ನಾವಿಬ್ಬರು ಕೂರೋಣ. ಬಹಿರಂಗ ಚರ್ಚೆಯಲ್ಲಿ ನನ್ನಲ್ಲಿರುವ ಅಗಾಧ ಭಂಡಾರದಿಂದ ಎಲ್ಲ ತೆಗಿತೀನಿ. ಅವರು ಕೂಡ ಬತ್ತಳಿಕೆಯಲ್ಲಿ ಏನೇನಿದೆ ತೆಗೆಯಲಿ. ಕುಮಾರಸ್ವಾಮಿ ಅವರು ಚರ್ಚೆ ಮಾಡಲು ಡಿಬೇಟ್ಗೆ ಬರಲಿ ಅಂತ ಡಿ.ಕೆ. ಶಿವಕುಮಾರ್ ಪಂತಾಹ್ವಾನವನ್ನು ಕೊಟ್ಟಿದ್ದಾರೆ. ಒಬ್ಬರು ಡೆಲ್ಲಿಲಿ ಕೂತ್ಕೊಂಡು, ಒಬ್ಬರು ಇಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ ಕೂತ್ಕೊಂಡು ಇಬ್ಬರು ವಾರ್ ನಡೀತಾ ಇದೆ, ಟಾಕ್ ವಾರ್. 1 to 1 ಕೂತ್ಕೊಂಡು ಮಾತನಾಡುವಂಥ ರಾಜಕಾರಣ ಮುಗಿದೋಯ್ತು. ಅವೆಲ್ಲ ಹಳೆ ಕತೆ. ಇವ್ರ ಕೋಟೆಯಲ್ಲಿ, ಅವ್ರ ಕೋಟೆಯಲ್ಲಿ, ಇವ್ರ ಕ್ಯಾಮ್ರಾ ಮುಂದೆ, ಅವ್ರ ಕ್ಯಾಮ್ರಾ ಮುಂದೆ ಮಾತಾಡೋ ಕಲ್ಚರು. ಇಬ್ಬರು ಒಂದೇ ವೇದಿಕೆ ಮೇಲೆ ಕೂತ್ಕೊಂಡು ಟಾಕ್ ಫೈಟ್ ಮಾಡೋಕ್ಕೆ, ಸೇರು ಸೇರು ಮಾಡೋಕ್ಕೆ ಇದು ಅಮೆರಿಕಾ ಪಾಲಿಟಿಕ್ಸ್ ಅಲ್ಲ. ಟಿ ವಿ ಡಿಬೇಟ್ಗಂತೂ ಇವರಿಬ್ಬರು ಒಟ್ಟಿಗೆ ಕೂರಲ್ಲ. ಇದು ನಿಲ್ಲಲ್ಲ ಇಲ್ಲಿಗೆ. ಸೊ ಹಾಗಾಗಿ ಹಳೆ ಮೈಸೂರು ಭಾಗದ ಮದಗಜಗಳ ಕಾಳಗ ಅಂದರೆ ತಪ್ಪಾಗಲ್ಲ. ಬಟ್ ಇದೆಲ್ಲಿಗೆ ಹೋಗ್ಬಿಟ್ಟೋ ಗೊತ್ತಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.